ಹಣದ್ದು ಮತ್ತು ಅವಳು ಗೋವಿಂದ ಪೂಜಾರಿ ಹಣದ ವ್ಯವಹಾರದಲ್ಲಿ ಅವಳದೇ ಅದು ಬಂದಿತ್ತಲ್ಲ ಮಾಧ್ಯಮದ ಮೂಲಕ ಬಂದಿತ್ತು, ನಾನೇನು ಹೇಳಬೇಕಾಗಿಲ್ಲ. ಇವಳು ಅದನ್ನು ಪಡ್ಕೊಂಡಿದ್ದಕ್ಕೆ ಅವಳಿಗೆ ಅದು 1,08,00,000 ಪ್ರೂವ್ ಆಗಿದೆಯಲ್ಲ. ಮತ್ತು ಅವಳು 2 ಕೆಜಿ ಚಿನ್ನ ಬಗ್ಗೆ ಎಲ್ಲ ಪ್ರೂವ್ ಆಗಿದೆ. ಅದೀಗ ಕೋರ್ಟಲ್ಲಿ ಕೇಸ್ ನಡೀತಾ ಉಂಟು. ನನಗೆ ಅವಳಿಗಿಂದ ಸುಮಾರು ಒಂದು 3-4 ವರ್ಷದಿಂದ ಸುಮಾರು ವರ್ಷದಿಂದ ಆಗ್ತಿತ್ತು. ನಾನು ಅದನ್ನು ಗಮನಿಸ್ತಾ, ಯಾಕಂದರೆ ಮಕ್ಕಳಲ್ಲ, ಅವ್ರಿಗೆ ಸ್ವಲ್ಪ ಅನುಭವ ಕಮ್ಮಿ ಅಲ್ಲ. ಏನೋ ಅವರು ತಪ್ಪು ಮಾಡಿದ್ರೆ ನಾವು ಸಹಿಸ್ಕೊಂಡು ಹೋಗ್ತಿತ್ತು. ನಮಗೊಂದು ಅವಳ ಬಗ್ಗೆ ಒಂದು ಹೆಮ್ಮೆ ಇದ್ದಿತ್ತು. ಅಂದರೆ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಬಂದಿದ್ದಾಳೆ ಅಂತ ನಮಗೊಂದು ಸಂತೋಷ ಇದ್ದಿತ್ತು. ಈಗ ನೋಡೋ ನನ್ನ ವಿರುದ್ಧ ಅವಳು ಬ್ಯಾಟಿದ್ದಾರೆ ಹೇಳಿಸೋದು ಮಾತಲು. ನಾನು ಜಾಗದ ಗಲಾಟೆ, ನನಗೆ ಪಾಲು ಉಂಟು, ಹಿರಿಯರ ಆಸ್ತಿ, ನಮಗೂ ಹಕ್ಕು ಉಂಟು, ಸಮಾನ ಹಕ್ಕು ಉಂಟು. ಅದು ನಮ್ಮನ್ನು ನೋಡ್ಕೊಳ್ಳದೆ ಸಮಾನ ಹಕ್ಕು ಬರೋದು ಹೇಗೆ? ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರಲ್ವ ಅವ್ರ ಆಸ್ತಿಗೂ. ಅವಳು ಒಬ್ಬಳೇ ಅಲ್ಲಲ್ಲ ಪಾಲ್ದಾರ. ನಮ್ಮ ದೊಡ್ಡ ಮಗಳಿದ್ಲು, ಗಾಯತ್ರಿದ್ಲು, ಕಿರಿಗಳಿದ್ಲು, 3 ಜನರಿಗೂ ಪಾಲು ಉಂಟಲ್ಲ. 3 ಜನರು ಸರಿ ಸಮಾನವಾಗಿ ನಮ್ಮನ್ನು ನೋಡ್ಕೊಳ್ಬೇಕಲ್ಲ ಅವರು. ಅವು ಹೊರಗೆ ಹಾಕಲಿಲ್ಲ. ನಾನು ಹೊರಗಾಗಿ ಹೋಗೋಕ್ಕಾಗೋದಿಲ್ಲ ಅವರಿಗೆ. ನನ್ನ ಹೊರಗೆ ಹಾಕೋರು, ನಾನು ಅವರಿಗೆ ಜನ್ಮ ಕೊಟ್ಟಿದ್ದೇನೆ. ನನ್ನ ಹೊರಗೆ ಹಾಕೋ ಶಕ್ತಿ ಅವರಿಗಿಲ್ಲ. ಆದರೆ ನಮಗೀಗ ರಕ್ತಬಲ ಕಮ್ಮಿ ಆಗಿದೆ. ನಮ್ಗೆ ಸ್ವಲ್ಪ ಹೆದರಿಸ್ತಾರೆ. ಈ ತಾಯಿ ಮಕ್ಕಳು ಇಬ್ಬರು ಸೇರ್ಕೊಂಡು ನಮ್ಗೆ ಹೇಳ್ತಾರೆ ಮದುವೆ ಆಗಿ ಅವಳು ಸಾಯಿ ಹೆಚ್ಚಿಂದ ನಾನು ಮದುವೆ ಮಾಡ್ತೇನೆ ಮಗ, ನನ್ನ ಕೈಲಾದ ಶಕ್ತಿಯಿಂದ ನಾನು ಎಷ್ಟು ಉಂಟು ಅದು ನಾನು ಬಡತನದಲ್ಲಿ ಮದುವೆ ಮಾಡಿ ಕೊಡ್ತೇನೆ. ನಾನು ಮಾತು ಕೇಳಿದೆ, ಇವಳು ಬೇರೆ ಯಾವುದೋ ಹುಡುಗನ ನೋಡಿ ಇವಳು ಮದುವೆ ಆಗಿದ್ದಾಳೆ. ಅದಕ್ಕೆ ನಮ್ಮದೇನು ಆಕ್ಷೇಪ ಇಲ್ಲ. ನನ್ನ ಮೇಲೆ ಅಲ್ಲಿ ಸಲ್ಲದ ಮಾತನಾಡೋದು. ಅವನು ಹಾಗೆ, ಶ್ರೀಕಾಂತನು ಹಾಗೆ, ಅವ್ರಿಗೆ ತಲೆ ಸರಿ ಇಲ್ಲ ಅಂತ ಹೇಳ್ತಾಯಿದ್ದೆ. ನಮಗೆ ಹೇಳೋ ಮಾತು ಬೇಜಾರಲ್ಲ. ನಮಗೊಂದು ಸ್ವಲ್ಪ ಹಿರಿಯರಿಗೆ ಅವ ಹೇಳೋ ಮಾತಲ್ಲ. ಈಗ ಒಂದು ತೀರ್ಪು ಬಂತು. ಅದು ನನಗೆ ಒಂದು ಎ.ಸಿ ನ್ಯಾಯಾಲಯದಿಂದ ನನಗೆ ಸಂಪೂರ್ಣ ನನ್ನ ಪರವಾಗಿ ತೀರ್ಪು ಆಗಿದೆ. ಅದಕ್ಕೆ ನಾನು ಎ.ಸಿಯವರಿಗೂ ಸಹ ಹಾಗೆ ನಮ್ಮ ಎಲ್ಲ ಈ ಇಲಾಖೆಯವರಿಗೂ, ಪೊಲೀಸ್ ಇಲಾಖೆಯವರಿಗೂ ನನ್ನ ಧನ್ಯವಾದವನ್ನು ಅರ್ಪಿಸ್ತೇನೆ. ನನಗೆ ಇನ್ನೂ ಮುಂದೆ ನನಗೆ ಸಂಪೂರ್ಣ ಸರ್ಕಾರ ನನಗೆ ಸಹಕಾರ ಕೊಡಬೇಕು. ನನಗೆ ನೆಮ್ಮದಿ ಜೀವನ ನಡೆಸ್ಕೊಂಡು ಹೋಗೋದಕ್ಕೆ. ನನಗೆ ಮತ್ತೆ ಅವಳಿಂದ ನನಗೆ ಹಣದ ಸಹಾಯ ಆಗಬೇಕು. ಇದೇ ಅಲ್ಲ, ಅವಳಿಂದ ನನಗೆ ಜೀವನಕ್ಕೆ ನನಗೆ ಬಂದಿರುವ ಬಾಡಿಗೆ ನನಗೆ ಸಾಕಾಗೋದಿಲ್ಲ. ಯಾಕಂದರೆ ಅದರಲ್ಲಿ ಕರೆಂಟ್ ಬಿಲ್ಲು, ಮನೆ ಟ್ಯಾಕ್ಸ್ ಎಲ್ಲ ಉಂಟು. ಮತ್ತು ಅವಳು ಯೋಧರಿಗೆ 5 ಲಕ್ಷ ಕೊಡಲಿಕ್ಕೆ ಅಲ್ಲಿ ಬಂತು. ಈ ಹಿಂದೆ ಯೋಧರಿಗೆ 5 ಲಕ್ಷ ಕೊಟ್ಟರು. 5 ಲಕ್ಷ ಕೊಡೋದಕ್ಕೆ ನಾನು ಸಂತೋಷವೇ. ಅದು ಸ್ವಂತ ದುಡ್ಡು ನಾನು ಕೊಡಬೇಕು. ಇವಳು ಹೆಗ್ಗಳಿಕೆಗೋಸ್ಕರ ಅದನ್ನು ಕೊಡೋದಲ್ಲ. ಮತ್ತೆ ಬಿಗ್ ಬಾಸಿಗೆ ಹೋಗಿದ್ದಾರೆ. ಮತ್ತು ಪುನಃ ಬಿಗ್ ಬಾಸಿಗೆ ಹೋಗಿ ಏನು ಹೋಗಿ ಅಲ್ಲಿ ಏನು ಸಾಧನೆ ಮಾಡ್ಕೊಂಡು ಖುಷಿ ಉಂಟಾಗಿ ಅದು ಖುಷಿ ಅಂದರೆ ಅವಳು ಒಳ್ಳೆಯ ರೀತಿಯ ಹೋದರೆ ಖುಷಿ ಉಂಟು. ನಮ್ಮನ್ನು ನೋಡ್ಕೊಂಡು ನಮ್ಮ ಅಭಿಪ್ರಾಯ ಪಡ್ಕೊಂಡು ಹೋದರೆ ಖುಷಿ ಉಂಟು. ನಮ್ಮನ್ನು ತಿರುಗಿಸರ ಮಾಡಿ ಇವರು ಹೋಗಿ ಏನು ಪ್ರಯೋಜನ? ಯಾವ ದೇವಸ್ಥಾನಕ್ಕೆ ಹೋಗಿ ಏನು ಪ್ರಯೋಜನ ಇಲ್ಲ. ನಮ್ಮ ತಂದೆಯೂ ಹಾಗೆ, ನಾವೆಲ್ಲ ತಂದೆ ಹೆಸರು ಇವತ್ತು ಉಳಿಸ್ತಾ ಉಂಟು. ನಮಗವ್ರು ಸಣ್ಣ ಪ್ರಾಯದಲ್ಲಿ ಬಿಟ್ಟು ಹೋಗಿದ್ದಾರೆ. ನಮ್ಮ ತಂದೆ ಇವತ್ತೇನೆ ಅಲ್ಲ, ನಾನು 12 ವರ್ಷ ಹುಡುಗನಾಗಿರು ನಮ್ಮ ತಂದೆ ತಾಯಿ ಇಬ್ಬರು ಹೋಗಿದ್ರು. ಆವಾಗ ನಾನು 10 ದಿವಸ ನನಗೆ ಬರಲಿಲ್ಲ. ನಾನೆಲ್ಲ ಹೋಟ್ಲಲ್ಲೆಲ್ಲ ಗ್ಲಾಸ್ ತೊಳ್ಕೊಂಡು ಹೀಗೆ ನನ್ನ ಸ್ವಂತ ಪ್ರತಿಭೆಯಿಂದ ನಾನು ಬಂದವ. ಇನ್ನೊಬ್ಬರ ಆಶ್ರಯದಿಂದ ನಾನು ಬೆಳೆದವನ್ನಲ್ಲ. ನಿಮ್ಮ ಹೆಸರು ಬಾಲಕೃಷ್ಣ. ನಾಯ್ಕ. ಹಾಂ.